ಮೊದಲಿಗೆ ಧ್ಯಾನ ಒಳ್ಳೆಯದಾ ಕೆಟ್ಟದಾ ಅಂತ ನೋಡಿ. ಬೆಂಕಿ ಒಳ್ಳೆಯದಾ ಕೆಟ್ಟದಾ, ಇದಕ್ಕೇನು ಉತ್ತರವೋ ಧ್ಯಾನ ಒಳ್ಳೆಯದಾ ಕೆಟ್ಟದಾ ಅನ್ನೋದು ಅಷ್ಟೇ ಉತ್ತರ. ಈ 3 ಡೈಮೆನ್ಷನ್ನಲ್ಲಿ ನಮಗೆ ಮಹಾಭಾರತ ತೆರ್ಕೊಳ್ತಾ ಹೋಗುತ್ತೆ. ವಿಶೇಷವಾಗಿ ಈ 6ನೇ ಅಧ್ಯಾಯ ನಮಗೆ ತುಂಬ ಹತ್ತಿರವಾದದ್ದು. ಇವತ್ತು ಧ್ಯಾನ ಎಂಬುದು ಇತ್ತೀಚೆಗೆ ಮೆಡಿಟೇಷನ್ ಎಂಬುದಕ್ಕೆ ಪರ್ಯಾಯವಾಗಿ ಉಪಯೋಗಿಸ್ತಾ ಇದ್ದೀವಿ. ಒಂದು ತುಂಬ ಅರ್ಥ ಇರೋದು, ಇನ್ನೊಂದು ಮೆಡಿಟೇಷನ್ ಎಂಬುದು ಹೇಗಿದೆ ಅಂದರೆ, ಒಂದು 2 ತಿಂಗಳು ಮಗುವಿನ ಡೈಪರ್ನ 80 ವರ್ಷದ ಮುದುಕಂಗೆ ಹಾಕೋ ಕೆಲಸ. ಸೊ ಧ್ಯಾನ ಎಂಬುದು ತುಂಬ ವಿಸ್ತಾರವಾದ, ಅರ್ಥ ಆದವ್ರಿಗೆ ಅರ್ಥ ಆಗಿಲ್ಲ, ಅರ್ಥ ಆಗಿಲ್ಲ ಅನ್ನೋರಿಗೆ ಇನ್ನೂ ಅರ್ಥನೇ ಆಗ್ತಾ ಇರುವ ಒಂದು ಪದ ಅದು ಧ್ಯಾನ ಎಂಬುದು. ಇವತ್ತು ಹಲವಾರು ಧ್ಯಾನದ ಪದ್ಧತಿಗಳು ಪತಂಜಲ ಯೋಗ ಸೂತ್ರದಿಂದ ಹಿಡ್ಕೊಂಡು ಇವತ್ತಿನ ಪ್ರಾಚೀನ ಅರ್ವಾಚೀನ ಹಲವಾರು ಧ್ಯಾನದ ಪದ್ಧತಿಗಳು ಬರ್ತಾ ಇದೆ. ಅದನ್ನು ಮೆಡಿಟೇಷನ್ ಅಂತ ಕರೀತಾ ಇದ್ದಾರೆ. ಮೆಡಿಟೇಷನ್ ಅನ್ನೋದು ಧ್ಯಾನ ಅಲ್ಲ. ಹಲವಾರು ಧ್ಯಾನದ ಪದ್ಧತಿಗಳು ಬಂದಿದೆ, ಆದರೆ ನಾವು ಮಾಡುವ ಧ್ಯಾನ ಪದ್ಧತಿ ಸರಿ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡ್ಕೋಬೇಕಲ್ಲ, ನಮಗೊಂದು ಪ್ರಮಾಣ ಬೇಕಲ್ಲ. ಅದು ಈ ಅಧ್ಯಾಯ. ಒಂದು ವೇಳೆ ನಾನು ಪಾಠ ಮಾಡಲಿ, ಯಾರು ಪಾಠ ಮಾಡಲಿ, ಮುಂದೆ 1000 ವರ್ಷ ಹಿಂದಿನ ಧ್ಯಾನದ ಮಾರ್ಗ ಇರ್ಬೋದು, ಇನ್ನು ಮುಂದೆ 1000 ವರ್ಷ ಬಂದು ಯಾರಾದ್ರು ಧ್ಯಾನವನ್ನು ಹೇಳ್ಕೊಡ್ತೀನಿ ಅಂತ ಹೇಳ್ಕೊಟ್ರೂ ಕೂಡ ಈ ಅಧ್ಯಾಯ ಏನಿದೆ ಅದು ನಮಗೆ ಸರಿಯಾದ ಮಾರ್ಗವ ಅಥವಾ ನಾನು ಹಾದಿ ತಪ್ಪಿ ಮಾಡ್ತಾ ಇದ್ದೀನಾ ಎಂಬುದಕ್ಕೆ ಸಾಕ್ಷಿ ಆಗ್ತದೆ. ಶ್ರೀಕೃಷ್ಣ ತುಂಬ ಚಂದ ಈ ಅಧ್ಯಾಯದಲ್ಲಿ ಧ್ಯಾನ ಅಂದರೆ ಏನು, ಧ್ಯಾನದ ಪೂರ್ವ ಸಿದ್ಧತೆ ಏನು, ಮತ್ತು ಧ್ಯಾನವನ್ನು ಯಾರು ಮಾಡಬೇಕು, ಮತ್ತು ಧ್ಯಾನದ ಫಲ ಏನು ಎಲ್ಲವನ್ನು ಇಲ್ಲಿ ನಮಗೆ ಒಂದೇ ಕಡೆ ಸಾರವಾಗಿ ಕೊಟ್ಟುಬಿಟ್ಟಿದ್ದಾನೆ. ಬೇರೆ ಎಲ್ಲ ಗ್ರಂಥಗಳು ಇದರ ವಿಸ್ತೃತವೇ. ಅದಕ್ಕೆ ಗೀತಾಚಾರ್ಯ ಕೃಷ್ಣ ಅವನು ಯೋಗಿ, ಎಲ್ಲವೂ ಅವನು. ಆದ್ದರಿಂದ ಕೃಷ್ಣ ಯೋಗದ ಬಗ್ಗೆ ಮಾತಾಡಿದಷ್ಟು ಅಧಿಕಾರಯುತವಾಗಿ ಇನ್ನೊಬ್ಬರು ಮಾತಾಡಲಿಕ್ಕೆ ಇಲ್ಲ. ಆದ್ದರಿಂದ ಇದು ನಮ್ಮ ಭಾಗ್ಯ, ನಿಮ್ಮ ಭಾಗ್ಯ. ಕೃಷ್ಣನ ದೃಷ್ಟಿಯಲ್ಲಿ ಧ್ಯಾನ ಅಂದರೆ ಏನು ಅನ್ನೋದನ್ನು ನಾವು ಈ 8 ದಿವಸದಲ್ಲಿ ನೋಡ್ತಾ ಹೋಗ್ತೀವಿ. ಮೊದಲಿಗೆ ಧ್ಯಾನ ಒಳ್ಳೆಯದಾ ಕೆಟ್ಟದಾ ಅಂತ ನೋಡಿ. ಬೆಂಕಿ ಒಳ್ಳೆಯದಾ ಕೆಟ್ಟದಾ, ಇದಕ್ಕೇನು ಉತ್ತರವೋ ಧ್ಯಾನ ಒಳ್ಳೆಯದಾ ಕೆಟ್ಟದಾ ಅನ್ನೋದು ಅಷ್ಟೇ ಉತ್ತರ. ಬೆಂಕಿಯಿಂದ ಆಹಾರ ಸುಟ್ಟರೆ ಏನಾಗ್ತದೆ, ನಮ್ಮ ಜೀವ ಉಳಿತದೆ. ಅದೇ ನಮ್ಮ ದೇಹ ಸುಟ್ಟರೆ ಜೀವ ಹೋಗ್ತದೆ. ಸೊ ಬೆಂಕಿಗೆ 2 ಮಾಡಲಿಕ್ಕೂ ಬರ್ತದೆ, ನಮ್ಮನ್ನು ಸುಡಲಿಕ್ಕೆ ಬರ್ತದೆ, ಆಹಾರವನ್ನು ಕೂಡ ಸುಡಲಿಕ್ಕೆ ಬರ್ತದೆ. ಆದ್ದರಿಂದ ಬೆಂಕಿನ ಯಾವ ಉದ್ದೇಶದಿಂದ ಯಾರು ಹ್ಯಾಂಡ್ಲ್ ಮಾಡ್ತಾರೆ ಅನ್ನೋದ್ರ ಮೇಲೆ ಬೆಂಕಿ ಒಳ್ಳೆಯದಾ ಕೆಟ್ಟದಾ ಅನ್ನೋದು ನಿರ್ಧಾರ ಆಗ್ತದೆ. ಧ್ಯಾನದಿಂದ ಎಷ್ಟು ಒಳ್ಳೆಯ ಪರಿಣಾಮ ಇದೆಯೋ ಹಾಗೆಯೇ ಬೆಂಕಿಯನ್ನು ಹ್ಯಾಂಡ್ಲ್ ಮಾಡಲಿಕ್ಕೆ ಬಂದರೆ ಇಡೀ ಊರಿಗೆಲ್ಲ ಅಡುಗೆ ಮಾಡಿ ಹಾಕ್ಬೋದು ನಾವು. ಅಕಸ್ಮಾತ್ ಬೆಂಕಿನ ಹ್ಯಾಂಡ್ಲ್ ಮಾಡಲಿಕ್ಕೆ ಬಂದಿಲ್ಲ ಅಂದರೆ ನಮ್ಮ ಹೆಸರಲ್ಲಿ ಊರೆಲ್ಲ ಊಟ ಮಾಡ್ತಾರೆ. ಆಮೇಲೆ ವಡೆ ಪಾಯಸ ಅಷ್ಟು ಮಾತ್ರ ಅಲ್ಲ, ಇಡೀ ಊರನ್ನು ಸುಟ್ಟು ಹಾಕಿಬಿಡ್ತೇವೆ ನಾವು. ಅದರಿಂದ ಧ್ಯಾನ ಅನ್ನೋದು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ವಜ್ರಕ್ರಿಯೆ ಎಲ್ಲ ಆದಮೇಲೆ ತುಂಬ ಜನ ಹೇಳ್ತಾರೆ, ಆಚಾರ್ಯ ಸ್ಟ್ರೆಸ್ ಕಡಿಮೆ ಆಯಿತು, ಆ್ಯಂಗ್ಸೈಟಿ ಕಡಿಮೆ ಆಯಿತು, ನಿದ್ದೆ ಬರ್ತದೆ, ನನ್ನ ರೋಗ ಎಲ್ಲ ಹೋಯ್ತು ಅಂತ. ನಾನು ಹೇಳೋದು ಅದಕ್ಕಾಗಿ ಮಾಡಬೇಡಿ ಅಂತ. ಯಾಕೆ? ಇವತ್ತು ಖುಷಿ ಕೊಡುತ್ತೆ, ನಾಳೆ ಬೇಜಾರಾಗತ್ತೆ ನಿಮಗೆ. ಅಂದರೆ ಖುಷಿ ಕೊಡುತ್ತೆ ಅಂತ ಮಾಡೋದಲ್ಲ, ಅಥವಾ ಬೇಜಾರಾಗತ್ತೆ ಅಂತ ಬಿಡೋದಲ್ಲ. ಧ್ಯಾನ ಎನ್ನುವುದು ಅದು ಎಂಟರ್ಟೈನ್ಮೆಂಟ್ ಅಲ್ಲ. ಫಿಲಮ್ ಹಾಡು ಕೇಳ್ದಂಗೆ 4 ದಿವಸ ಖುಷಿ ಆಗ್ತದೆ, ಹೊಸ ಹಾಡು ಬರ್ತದೆ, ಅದನ್ನು ಕೇಳಿದೆ, ಇದನ್ನು ಡಿಲೀಟ್ ಮಾಡಿ. ಧ್ಯಾನ ಅನ್ನೋದು ಆ ಥರದ ಅಭ್ಯಾಸವಲ್ಲ. ಧ್ಯಾನವನ್ನು ಮಾಡಲಿಕ್ಕೆ ಅಧಿಕಾರ ಬೇಕು. ನಾವು ಧ್ಯಾನಕ್ಕೆ ಬೇಕಾದ ಸರಿಯಾದ ಪೂರ್ವ ಸಿದ್ಧತೆಯನ್ನು ಮಾಡದೇ ಧ್ಯಾನವನ್ನು ಮಾಡಿದರೆ ಅದು ಬೆಂಕಿನ ಮೈ ಮೇಲೆ ತಕ್ಕೊಳ್ಳೋ ಕೆಲಸ. ಧ್ಯಾನ ಮಾಡುವಷ್ಟು ಉಪಕಾರವನ್ನು, ಧ್ಯಾನ ಮಾಡುವಷ್ಟು ಅಪಕಾರವನ್ನು ನಮಗೆ ಇನ್ನೊಂದು ಯಾವುದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಧ್ಯಾನದ ವಿಷಯ ಮಾತ್ರ ಅಲ್ಲ, ಎಲ್ಲ ಪವರ್ಗಳು ಹಾಗೆ. ಯಾವುದರಿಂದ ಅತಿ ಹೆಚ್ಚು ಒಳ್ಳೆಯದಾಗುತ್ತೋ ಅದರಿಂದಾನೇ ಅತಿ ಹೆಚ್ಚು ಕೆಡುಕು ಕೂಡ ಆಗಲಿಕ್ಕೆ ಸಾಧ್ಯ.
ಪವರ್ ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ, ಯಾರು ಆ ಪವರಲ್ಲಿ ಕೂತಿದ್ದಾನೆ ಅನ್ನೋದ್ರ ಮೇಲೆ ಅದು ಒಳ್ಳೆಯದಾಗ್ತದಾ ಕೆಟ್ಟದಾಗ್ತದ ಅನ್ನೋದು ನಿರ್ಧಾರ ಆಗ್ತದೆ. ಆದ್ದರಿಂದ ಧ್ಯಾನ ಮಾಡ್ತೀನಿ ಅಂತ ಧ್ಯಾನದ ಪೂರ್ವ ಸಿದ್ಧತೆಯನ್ನೇ ಮಾಡಿಕೊಳ್ಳದೆ ಧ್ಯಾನ ಮಾಡೋರಿಗೆ ಕೃಷ್ಣ ಇಲ್ಲಿ ಸ್ಪಷ್ಟವಾದ ನಿದರ್ಶನವನ್ನು ಕೊಡ್ತಾನೆ. ಇದನ್ನು ಹಠಯೋಗವೂ ಕೊಡುತ್ತೆ, ಅಷ್ಟಾಂಗ ಯೋಗವೂ ಕೊಡುತ್ತೆ. ಆದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣವನ್ನು ಬಿಟ್ಟು ಡೈರೆಕ್ಟಾಗಿ ಧ್ಯಾನಕ್ಕೆ ಹೋಗ್ತೀವಿ. ಅದು ತುಂಬ ಅನಾಹುತ. ಏನೇ ಇರಲಿ, ಮತ್ತು ಈ ಗ್ರಂಥವನ್ನೆಲ್ಲ ಪಾಠ ಮಾಡಬೇಕಾದ್ರೆ ಯಾರಿಗೆ ಪಾಠ ಮಾಡ್ತಾ ಇದ್ದೀವಿ ಅನ್ನೋದು ತಿಳ್ಕೊಂಡು ಪಾಠ ಮಾಡೋರು ಮಾಡಬೇಕು. ಇವತ್ತು ಸಮಸ್ಯೆ ಏನಾಗಿದೆ ಅಂದರೆ, ಯುವಕರಿಗೆ ಸಮಾಜವನ್ನು ಒಪ್ಪಿಕೊಂಡು ಸಮಾಜದ ನಡುವೆ ಜಂಜಾಟದಲ್ಲಿ ಬದುಕ್ತಾ ಇರುವ ಗೃಹಸ್ಥರಿಗೆ ಸನ್ಯಾಸ ಧರ್ಮವನ್ನು ನಾವು ಆಧ್ಯಾತ್ಮದ ಹೆಸರಲ್ಲಿ ಪಾಠ ಮಾಡ್ತೀವಲ್ಲ, ಇದಕ್ಕಿಂತ ಒಂದು ದೊಡ್ಡ ಅನಾಹುತ ಬೇರೆ ಯಾವುದೂ ಇಲ್ಲ. ಬೇರೆ ಯಾವ ಶತ್ರುವೂ ನಮ್ಮನ್ನು ನಾಶ ಮಾಡಬೇಕಾಗಿಲ್ಲ. ಸನ್ಯಾಸ ಧರ್ಮವನ್ನು ಆಧ್ಯಾತ್ಮದ ಹೆಸರಲ್ಲಿ ಗೃಹಸ್ಥರಿಗೆ ಮತ್ತು ಯುವಕರಿಗೆ ಪಾಠ ಮಾಡ್ತಾ ಇದ್ದೀವಿ. ಅದೇನಾಗ್ತಾ ಇದೆ, ಶಾಂತಿಗೂ ನಿರ್ವೀರ್ಯತೆಗೂ ತುಂಬ ವ್ಯತ್ಯಾಸ ಇದೆ. ಶಾಂತಿ ಬೇರೆ, ತನ್ನನ್ನು ತಾನು ಕಾಪಾಡಿಕೊಳ್ಳಲಾಗದೇ ಇರುವ ನಿರ್ವೀರ್ಯತೆ ಬೇರೆ, ಇಂಪಾರ್ಟೆನ್ಸ್ ಬೇರೆ. ಇವತ್ತೇನಾಗಿದೆ, ಈ ಕೆನ್ನೆಗೆ ಹೊಡೆದ್ರೆ ಆ ಕೆನ್ನೆಗೆ ಹೊಡೆಸ್ಕೋ, ನೀವು ಬೆಂಕಿ ಹಾಕಿದರೆ ಮನೆ ಬೆಂಕಿ ಆಡಿಸ್ಕೋ, ಈ ಬಿಟ್ಟು ಅವ್ರು ಅಟ್ಯಾಕ್ ಮಾಡಿದ್ರೆ ಈ ಊರು ಬಿಟ್ಟು ಆ ಊರಲ್ಲಿ ವಾಸ ಮಾಡು. ಇವೆಲ್ಲ ಬಂದಿದ್ದೇನಾಗಿ ಸಮಸ್ಯೆ ಏನಾಗಿದೆ ಅಂದರೆ, ಇವೆಲ್ಲ ಸನ್ಯಾಸ ಧರ್ಮವನ್ನು ನಾವು ಗೃಹಸ್ಥರಿಗೆ ಪಾಠ ಮಾಡೋದು. ಬಹುತೇಕ ಈ ಧ್ಯಾನ, ಈ ಕರ್ಮಯೋಗ ಇವುಗಳನ್ನೆಲ್ಲ ತಪ್ಪಿಲ್ಲ. ಸನ್ಯಾಸಿಗಳು ಭಾಷ್ಯವನ್ನು ಬರೆದ್ರು, ಸನ್ಯಾಸಿಗಳು ಪಾಠ ಮಾಡಿದರು. ಆದರೆ ಗೃಹಸ್ಥರು ಸನ್ಯಾಸ ಧರ್ಮವನ್ನು ಪಾಲನೆ ಮಾಡಬಾರ್ದು. ಸಮಾಜವೂ ಹಾಳಾಗ್ತದೆ, ಸಂಸ್ಕೃತಿಯೂ ಹಾಳಾಗ್ತದೆ. ಅರ್ಥ ಆಗ್ತಾ ಇದೆ ನಿಮಗೆ? ಹಾಂ. ಆದ್ದರಿಂದ ನಾನು ಸನ್ಯಾಸ ಧರ್ಮವನ್ನು ಮುಟ್ಲಿಕ್ಕೆ ಹೋಗೋದಿಲ್ಲ. ನಾನು ಪ್ರಾಕ್ಟೀಸ್ ಮಾಡೋದನ್ನು ಕೂಡ ನಿಮಗೆ ಹೇಳೋದಿಲ್ಲ. ನೀವು ಸಮಾಜದಲ್ಲಿ ನಿಂತ್ಕೊಂಡು ಎಲ್ಲ ಥರ ಜನರ ಜೊತೆ ವ್ಯವಹಾರ ಮಾಡಬೇಕಾಗತ್ತೆ. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಟುಕೊಂಡು ನಿಮ್ಮನ್ನು ನಿಮ್ಮ ಕರ್ತವ್ಯದಿಂದ, ಬದುಕಿನಿಂದ ವಿಮುಖ ಮಾಡದೆ ನೀವು ಅದರಲ್ಲಿ ಇನ್ನೂ ಚೆನ್ನಾಗಿ ಬಂಧನಕ್ಕೆ ಸಿಕ್ಕಿ ಹಾಕಿಕೊಳ್ಳದೆ ಬದುಕುವ ಚೌಕಟ್ಟುಗಳನ್ನು ನಾನು ಕೃಷ್ಣನ ಮಾತಿನಲ್ಲಿ ಸೇರಿಸ್ಕೊಂಡು ಕೊಡ್ತಾ ಹೋಗ್ತೀನಿ. ನಾಳೆ ಯಾರಾದರೂ ಸನ್ಯಾಸ ದೀಕ್ಷೆ ತೊಗೊಳ್ತೀರಾ ಅಂದರೆ ಆಗ ಬೇರೆ ಪಾಠ ಮಾಡುವ. ಆಯಿತಾ? ಆಯಿತು. ನಮ್ಗೆ ಅದೇ ಆಗಿದ್ದು, ಕೊಳಲು ಇಟ್ಕೊಂಡಿರೋ ಕೃಷ್ಣನ ಪೂಜೆ ಮಾಡಿ 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 ಕಷ್ಟ ಆಗಿದೆ. ಇವಾಗ ಸುದರ್ಶನ ಚಕ್ರ ಇಟ್ಕೊಂಡಿರುವ ಕೃಷ್ಣನ ಪೂಜೆ ಮಾಡೋ ಸಮಯ ಬಂದಿದೆ ನಮಗೆ. ಎಷ್ಟು ಅಂತ ಓಡ್ತೀರಿ? ಇರೋದೊಂದು ದೇಶ, ಅಲ್ಲೂ ಹೆಸರು ಮಾತ್ರ ಇದೆ, ತಲೆಯಲ್ಲಿ ಏನಿಲ್ಲ. ನಮಗೆ ಸುದರ್ಶನ ಚಕ್ರ ಇರುವ ಕೃಷ್ಣ ಬೇಕೀಗ. ಆದ್ದರಿಂದ ನಾನು ಆ ತಪ್ಪನ್ನು ಮಾಡೋದಿಲ್ಲ.